ನೂರಾರು ವರ್ಷಗಳ ಹಿಂದೆ ಬಾಳಿ ಬೆಳಗಿದ ಕೋಟಿ ಚೆನ್ನಯ್ಯ ಎಂಬ ಅವಳಿ ಸೋದರರನ್ನು ಇಂದಿಗೂ ಕರಾವಳಿಯಲ್ಲಿ ದೈವಾಂಶ ಸಂಭೂತರಾಗಿ ಆರಾಧಿಸಲಾಗುತ್ತಿದೆ. ವಿಶೇಷವೆಂದರೆ ಬೇಯಿಸಿದ ಭತ್ತ ಮೊಳಕೆಯೊಡೆಯುವ ಕಡೆ ಈ ಅವಳಿ ವೀರರಿಗೆ ಗರಡಿ ನಿರ್ಮಾಣವಾಗುತ್ತದೆ. ಅದರಂತೆ ಕೊಡಗಿನ ಮಕ್ಕಂದೂರಿನಲ್ಲಿ ಕೋಟಿ ಚೆನ್ನಯ್ಯ ಗರಡಿ ನಿರ್ಮಾಣವಾಗಿ ಆರಾಧನೋತ್ಸವವು ನಡೆಯುತ್ತದೆ. ಮಕ್ಕಂದೂರಿನ ಗರಡಿಯಲ್ಲಿ 33ನೇ ವಾರ್ಷಿಕ ಶ್ರೀ ನಾಗಬ್ರಹ್ಮ ಕೋಟಿ ಚೆನ್ನಯ್ಯರ ನೇಮೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ದಿವಂಗತ ಉಗ್ರಪ್ಪ ಪೂಜಾರಿ ಪಾರ್ವತಿ ಕುಟುಂಬಸ್ಥರು ಈ ನೇಮೋತ್ಸವ ನಡೆಸಿಕೊಂಡು ಬರುತ್ತಿದ್ದಾರೆ. ಸೋಮವಾರ ಬೆಳಿಗ್ಗೆ ಗರಡಿಯಲ್ಲಿ ಹಾಲು ಕುಡಿಯುವ ಧಾರ್ಮಿಕ ಕೈಂಕರ್ಯದೊಂದಿಗೆ ನೇಮೋತ್ಸವಕ್ಕೆ ತೆರೆ ಬಿದ್ದಿತು. ಸರಿಸುಮಾರು 450 ವರ್ಷಗಳ ಹಿಂದೆ ಬಾಳಿ ಬೆಳಗಿದ ಕೋಟಿ ಚೆನ್ನಯ್ಯರೆಂಬ ಅವಳಿ ವೀರರು ತುಳುನಾಡಿನಲ್ಲಿ ದೈವಾಂಶ ಸಂಭೂತರಾಗಿ ಇಂದಿಗೂ ಆರಾಧಿಸಲ್ಪಡುತ್ತಿದ್ದಾರೆ. ಕಾರಣಿಕ ಪುರುಷರಾದ ಈ ಅವಳಿ ವೀರರು ಒಟ್ಟಿಗೆ ಮರಣವನ್ನಪ್ಪುವ ಮೂಲಕ ಕಾಯಬಿಟ್ಟು ಮಾಯ ಸೇರಿದರೆಂಬ ಪ್ರತೀತಿ ಇದೆ. ಅವಳಿ ವೀರರನ್ನು ಕಳೆದುಕೊಂಡ ಬಲ್ಲಾಳರು ಚಿಂತಾಕ್ರಾಂತರಾಗಿದ್ದಾಗ ಅವರಿಗೆ ಕನಸು ಬೀಳುತ್ತದೆ. ಇನ್ನು ಮುಂದೆ ನಾವಿಬ್ಬರು ಎಣ್ಮೂರಿನಲ್ಲಿ ನೆಲೆ ನಿಲ್ಲಲಿದ್ದು ನಮಗೆ ಗರಡಿ ಕಟ್ಟಿಸಿ ಚಪ್ಪರೊಂಬು ಮಾಡಿಸಿ ರಾಮ ಲಕ್ಷ್ಮಣರೆಂಬ ಸುರಿಯ ಮಾಡಿಸಿ ಬೀಡಿನ ಉಳ್ಳಾಕ್ಲು ಸ್ಥಾನದಿಂದ ಸುಗ್ಗಿ ತಿಂಗಳ ಪೂವೆ ಎಂದು ಭಂಡಾರ ತೆಗೆಸಿ ಗರಡಿಯಲ್ಲಿ ನೇಮ ನಡಾವಳಿ ನಡೆಸಿ ಪ್ರಾತಃ ಕಾಲದಲ್ಲಿ ಬೀಡಿನಲ್ಲಿ ಹಾಲು ಕೊಡಬೇಕು ಎಂಬ ಸಂದೇಶ ಸಿಕ್ಕಿತಂತೆ. ಇದರಂತೆ ಇಂದಿಗೂ ಕರಾವಳಿಯಲ್ಲಿರುವ ಅಸಂಖ್ಯ ಗರಡಿಗಳಲ್ಲಿ ವಾರ್ಷಿಕ ನೇಮೋತ್ಸವ ನಡೆಯುತ್ತದೆ. ಬೇಯಿಸಿದ ಭತ್ತ ಮೊಳಕೆಯೊಡೆಯುವ ಕಡೆ ಗರಡಿ ಕಟ್ಟಿಸಬೇಕೆಂದು ಪ್ರಶ್ನೆಯಲ್ಲಿ ತಿಳಿದಂತೆ ಕೊಡಗಿನಲ್ಲೂ ಮಕ್ಕಂದೂರಿನಲ್ಲಿ ಗರಡಿ ಕಟ್ಟಿಸಲಾಗಿದೆ. ಇಲ್ಲಿ ಕೂಡ ವಾರ್ಷಿಕವಾಗಿ ಕೋಟಿ ಚೆನ್ನಯ್ಯರ ನೇಮೋತ್ಸವ ಖ್ಯಾತಿ ಪಡೆದಿದೆ. ಮಕ್ಕಂದೂರಿನ ನಾಗಬ್ರಹ್ಮ ಕೋಟಿ ಚೆನ್ನಯ್ಯರ ಗರಡಿಯಲ್ಲಿ 33ನೇ ವಾರ್ಷಿಕ ಶ್ರೀ ನಾಗಬ್ರಹ್ಮ ಕೋಟಿ ಚೆನ್ನಯ್ಯರ ನೇಮೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ದಿವಂಗತ ಉಗ್ರಪ್ಪ ಪೂಜಾರಿ ಪಾರ್ವತಿ ಕುಟುಂಬಸ್ಥರು ಈ ನೇಮೋತ್ಸವ ನಡೆಸಿಕೊಂಡು ಬರುತ್ತಿದ್ದಾರೆ. ಭಾನುವಾರ ಸಂಜೆ 6ಕ್ಕೆ ಹಾಲೇರಿಯ ಉಗ್ರಪ್ಪ ಪೂಜಾರಿ ಮನೆಯಿಂದ ಗರಡಿಯವರೆಗೆ ಭಂಡಾರ ತರುವ ವಿಧಿ ನಡೆಯಿತು. ಬಳಿಕ 8 ಗಂಟೆಯಿಂದ ಮಧ್ಯರಾತ್ರಿಯವರೆಗೆ ಅನ್ನ ಸಂತರ್ಪಣೆ, ರಾತ್ರಿ 9:30ಕ್ಕೆ ಬ್ರಹ್ಮ ಬೈದೇರುಗಳ ಗರಡಿ ಇಳಿಯುವ ಕಾರ್ಯಕ್ರಮ ನಡೆಯಿತು. 10 ಗಂಟೆಗೆ ಹಣ್ಣುಕಾಯಿ ಸ್ವೀಕಾರ, ರಾತ್ರಿ 1:30ಕ್ಕೆ ಮಯಂದಾರು ಅಥವಾ ಕಿನ್ನಿದಾರು ರಂಗಸ್ಥಳ ಪ್ರವೇಶವಾಯಿತು. ಸೋಮವಾರ ನಸುಕಿನ 4 ಗಂಟೆಗೆ ಕೋಟಿ ಚೆನ್ನಯ್ಯರ ದರ್ಶನ, ಗಂಧ ಪ್ರಸಾದ ಸ್ವೀಕಾರ, ದೈವದಾರಿಕೆ ಮತ್ತು ಕೈ ಕಾಣಿಕೆಗಳ ಬಳಿಕ ಬೆಳಿಗ್ಗೆ ಗರಡಿಯಲ್ಲಿ ಹಾಲು ಕುಡಿಯುವ ಧಾರ್ಮಿಕ ಕೈಂಕರ್ಯದೊಂದಿಗೆ ನೇಮೋತ್ಸವಕ್ಕೆ ತೆರೆ ಬಿದ್ದಿತು. ಜಿಲ್ಲೆಯಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ವಿಶೇಷವೆಂದರೆ ಮಕ್ಕಂದೂರಿನಲ್ಲಿರುವುದು ಕೊಡಗಿನ ಏಕೈಕ ಗರಡಿಯಾಗಿದೆ. ವಿಶ್ವಕುಂಬೂರು, ಚಿತ್ತಾರ ನ್ಯೂಸ್, ಮಾದಾಪುರ.